ಬರದು ನೋಡಿ ಎಂತ ಅವಸ್ಥೆ ಮಾರೆ. ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಹೇಗಿದ್ದೀರಲ್ಲ? ಇವತ್ತು ಏಪ್ರಿಲ್ 30. ನೋಡ್ತಾ ಏಪ್ರಿಲ್ ಎಂಡ್ ಆಯ್ತು ಮಾರೆ. ಎಷ್ಟು ಬೇಗ ಈ ಸತಿ ಏಪ್ರಿಲ್ ಆ್ಯಕ್ಚುಲಿ ಬೇಗ ಹೋದ್ದು. ನಾನು ನೋಡ್ತಿದ್ದಾಗೆ 1-30 ಹೇಗೆ ಹೋಯ್ತು ಅಂತ ಹೇಳಿಲ್ಲ. ಹಾಗೆ ಈಗ ಗಂಟೆ 8:15 ಆಗೋದಷ್ಟೇ. ನಮಗೆ ಈಗ ಒಂದು ಫಂಕ್ಷನಿಗೆ ಹೋಗ್ಲಿ, ಮದುವೆ ಫಂಕ್ಷನ್ ವಿಟ್ಲಾಚೆ. ಹಾಗೆ ಇವತ್ತು ಇಲ್ಲಿ ಮೋಡ, ಬಿಸಿಲಿಲ್ಲ. ನಿನ್ನೆ ಬ್ಯಾಂಗ್ಳೂರ್ ಆಚೆ ಎಲ್ಲ ಮೋಸ್ಟ್ಲಿ ಮಳೆ ಬಂದಿದೆ. ಇಲ್ಲಿ ಮಳೆ ಇಲ್ಲ, ಜಸ್ಟ್ ಮೋಡ ಆಗಿದೆ. ಇಲ್ಲಿ ಮಳೆ ಇಲ್ಲ. ಇನ್ನು ಆಚೆ ಸೈಡ್ ನೋಡ್ಬೇಕಷ್ಟೇ, ವಿಟ್ಲ ಆಚೆ ಮಿನಿ ಉಂಟಾ ಇಲ್ಲ ಅಂತ. ಬಟ್ ಅದೇ ಈಗ ಇಲ್ಲಿ ಇದಿಲ್ಲಲ್ಲ, ಸೊ ಇಟ್ಸ್ ಗುಡ್. ಬಟ್ ಬರ್ತಿದ್ರೆ ಒಳ್ಳೆಯದು, ಯಾಕೆಂದರೆ ಒಂದು ಸ್ವಲ್ಪ ವೆದರ್ ಸಹ ಸ್ವಲ್ಪ ಕೂಲ್ ಆಗ್ತದೆ. ಇಲ್ಲ ಸೆಕೆ, ನಿನ್ನೆ ರಾತ್ರಿ ನಿದ್ದೆ ಮಾಡಲಿಕ್ಕೆ ಆಗಲಿಲ್ಲ, ಅಷ್ಟು ಸೆಕೆ. ಹಾಗೆ ಅದೇ ಇನ್ನು ಹೊರಡುವ ಆಯ್ತು. ಇನ್ನು 9 ಆಚೆ ಹೋಗುದು ಅಂತೇಳಿ ಉಂಟು, ಪ್ಲ್ಯಾನ್ ಉಂಟು. ನೋಡುವ, ಇನ್ನು ನಾನು ಹೊರಡಿ ಆದ ನಂತರ ಮತ್ತೆ ವಾಕ್ ಮಾಡಲಿಕ್ಕೆ ಸಿಗ್ತೇನೆ. ನಾನು ರೆಡಿ ಇದೆ. ಹೊಸ ಡ್ರೆಸ್ ಪಿಂಕ್ ಇದು, ನಾನು ಕಮ್ಮಿ ಹಾಕುದು. ಬಟ್ ಇವತ್ತು ಆಗಿದೆ, ಚೆನ್ನಾಗಂತ ಉಂಟು. ಹೋಗುವ ಮೇಲೆ ಇದು ಬಟ್ಟೆ ಹಾಕಿ ಬರುವ. ಸೆಕೆ ಮಾರೆ, ಸೆಕೆ. ಅಮ್ಮ ಹಾಗೆ ಆಗ ನಾನು ಹೇಳಿದ್ದಲ್ಲ, ಮೋಡಾಗಿದೆ, ಮಳೆ ಬರ್ಬೋದು ಅಂತ. ಬಟ್ ಈಗ ನೋಡಿ, ಮಳೆಸಿಲ್ಲ, ಬಿಸಿಲು. ಹಾಗೆ ನಾನು ರಪ್ಪೊಮ್ಮಿದೆ, ಬಟ್ಟೆ ಹಾಕಿ ಬರ್ತೇನೆ. ಸೊ ಬಟ್ಟೆ ಎಲ್ಲ ಹಾಕೈತೆ. ಇನ್ನು ಕ್ಯಾಮರನ್ನ ಒಳಗಿಡುವ, ಯಾಕಂದರೆ ಕ್ಯಾಮರಾ ಯೂಸ್ ಆಗೋದಿಲ್ಲ. ಇನ್ನು ಮೊಬೈಲ್ ಬ್ಲಾಗ್ ಮಾಡೋದು. ಹಾಗೆ ಇದಾಗಿತ್ತು, ಇದು ಕ್ಯಾಮರಾದಲ್ಲಿ ಇದ್ದೆ ಶಾರ್ಟ್. ಇನ್ನು ನೆಕ್ಸ್ಟ್ ಮೊಬೈಲಲ್ಲಿ, ಯಾಕೆಂದರೆ ಇನ್ನು ಟ್ರಾವೆಲ್ ಮಾಡುವಾಗ ನಾನು ಜಾಸ್ಟ್ ಡ್ರೈವಿಂಗ್ ಮಾಡಿಸಿದ್ದೇನಲ್ಲ, ಹಾಗೆ ಕೆಲವು ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ನೋಡುವ ಎಷ್ಟಾಗ್ತದೆ ಅಷ್ಟು ರೆಕಾರ್ಡ್ ಮಾಡ್ತೇನೆ. ಸೊ ದಿವಸ ಎಂತೆಲ್ಲ ಆಗ್ತದೆ ಅಂತ ರೆಕಾರ್ಡ್ ಮಾಡ್ತೇನೆ. ಸೊ ಇದನ್ನೀಗ ಇಲ್ಲಿಟ್ಟು ಇನ್ನು ಹೋಗೋ ಕೆಳಗೆ. ಆಯ್ತು ಬಾ, ಹೊರಟದ್ದು ಬೇಕು. ಲಾಕ್ ಆಯ್ತು. ಹೊರಟದೆ ಬಾ. ಸೆಕೆ ಹಾಕ್ತೇನೆ. ಒಂದು ಸೆಕೆಂಡ್ ಬಂದು ಒಂದಿಲ್ಲ ಇದು ಮಾಡಿ ಮಾಡ್ತೇನೆ. ಹೊರಡುವ, ಆಗಿಂದ ಹೊರಡು ಅಂತ ಹೇಳ್ತಿದ್ದೇನೆ. ಇನ್ನೂ ಸಹ ಹೊರಡಲಿಲ್ಲ. ಗಂಟೆ ಇನ್ನುಂಟು ಸೆಕೆ ಆಗ್ಲಿಕ್ಕೆ. ವಾಟ್ರ ಸೆಕೆ. ಸೊ ಸಿಗ್ತೇನೆ ಯಾವಾಗ ವಿಡಿಯೋ ಮಾಡ್ತೇನೆ ಆಗ. ಎಲ್ಲ ಇದಾಗ್ತುಂಟು ಮಾರೆ, ಆಚೆಲ್ಲ ವರ್ಕ ಮೂಡ ಹೋಗುವ. ನಾವೀಗ ವಿಟ್ಲ ಟೆಂಪಲ್ಗೆ ರೀಚ್ ಆಗಿದ್ದೇವೆ. ಹಾಗೆ ಟೆಂಪಲ್ಗೆ ಹೋಗಿ ಸಿಗ್ತೇನೆ.
ಹಾಗೆ ಇದು ಎಂತ ಟೈಮಿಗ್ದಲ್ಲೈತಿ ಇನ್ನೂ ಆಚೆ ಫಂಕ್ಷನ್ ಆಚೆ ಹೋಗ್ತದೆ ಮದುವೆಗೆ. ಸೊ ನೋಡುವ ಹೇಗೆಲ್ಲ ಆಗ್ತದೆ ಅಂತ. ಆಯ್ತು ಹೋಗುವ. ಲೀಟರ್ ಕೊಡುತ್ತಾ? ಚಂದಾಗಿ ಸನ್ಸೆಟ್ ಕಾಣ್ತುಂಟು. ಚೆಕ್ ಚೆಕ್. ನಾವು ಫಂಕ್ಷನ್ ಎಲ್ಲ ಹೋಗಿ ಬಂದದ್ದು, ಈಗ ಮನೆಗೆ ಹೋಗ್ತಾ ಇದ್ದ ಪಾಡೀಲ್ ಬ್ಲಾಕಲ್ಲಿ ಸಿಕ್ಕಿಟ್ಟಿದ್ದೇನೆ. ಈಗ ಗಂಟೆ 6 ಎಷ್ಟಾಯ್ತು, 6:15 ಆಯ್ತಲ್ಲ, 6:15 ಆಗ್ತಾ ಬಂತು. ಸೊ ಕೆಲವೆಲ್ಲ ಶೂಟ್ ಮಾಡಿದ್ದೇನೆ, ಅದನ್ನೇ ಹಾಕುದು, ಮತ್ತೆ ಜಾಸ್ತಿ ಅಂತ ಶೂಟ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಹಾಗೆ ಈಗ ಮನೆಗೆ ಹೋಗುವುದು. ಆದರೆ ಇಂಟು ದೇವರೇ, ಅಲ್ಲಿ ಎಲ್ಲಿಯೋ ಬ್ಲಾಕ್ ಆಗಿದೆ. ಅಲ್ಲಿ ಎಂಥದ್ದು ಆಗಿದೆ ಹಾಗೆ. ಇನ್ನು ಸಿಗ್ತೇನೆ ಒಮ್ಮೆ ಕ್ಲಿಯರ್ ಆಗಲಿ ಫಸ್ಟ್. ನೋಡ ಯಾವ ವೀಡಿಯೋ ಮಾಡ್ತೇನೆ ಅಂತ. ರೀಚ್ ಆಗಿಲ್ಲ, ಎಲ್ಲಾರು ವೀಡಿಯೋ ಮಾಡಲಿಕ್ಕೆ ಸಿಗ್ತದೆ ಆಗೋ ವೀಡಿಯೋ ಮಾಡ್ತೇನೆ ಅಷ್ಟೇ. ಆಯ್ತದ ಬ್ಲಾಕ್ ಆಯ್ತು, ಹೋಗುವ. ಸನ್ಸೆಟ್ ಬಿಲ್ಡಿಂಗ್ ಚಂದ ಇದರಲ್ಲಿ ಅಷ್ಟು ಜಸ್ಟಿಸ್ ಮಾಡೋದಿಲ್ಲ ಮಾರೇಶ. ಒಂದು ಕ್ಯಾಮರಾ ಇರ್ತದೆ ಚಂದ ಜಸ್ಟಿಸ್ ಮಾಡೋದು, ಬಟ್ ಹೀಗೆ ಕಾಣ್ತುಂಟು. ಸೊ ನಾವು ಆಲ್ಮೋಸ್ಟ್ ಎಲ್ಲಿ ಮುಟ್ಟಿದ್ದೆ, ಎಲ್ಲಿ ಒಮ್ಮೆ ಇದು ಪಡೀಲ್ ಕ್ರಾಸ್ ಐತೆ. ಇದು ಬಿಕ್ಕರ್ನ ಕಟ್ಟೆ ಕ್ರಾಸ್ ಆಗಿ ಇಲ್ಲಿಯೋ ಒಂದು ಅಲ್ಲಿ ಕುಲಶೇಖರ್ ಹೋಗೋ ರೋಡಲ್ಲಿದ್ದೆ, ಇನ್ನು ಹೋಗುದು. ಸೊ ಹಾಗೆಲ್ಲ ಕತೆ. ಓ ಕುಡುಪು ರೋಡ್, ಕುಡುಪಿದ್ದು ದ್ವಾರ ಸಹ ತೆಗ್ದಿದ್ದಾರೆ. ಬರುದು ನೋಡಿ, ಎಂತ ಅವಸ್ಥೆ ಮಾರೆ. ಯಾವುದು ಅದೆಲ್ಲ ಹೋಯ್ತು? ಯಾವುದು? ಹೌದಾ, ನಾನು ನೋಡ್ಲಿಲ್ಲ ಮಾರೆ. ಅದೆಲ್ಲ ತೆಗ್ದದ್ದು, ಅದು ಹಣ ಸಿಕ್ಕಿದೆ ಅವರಿಗೆ. ಮತ್ತೆ ಸಿಕ್ಕಿರ್ಬೋದು ಅವರಿಗೆ. ಇಲ್ಲದ್ರೆ ಚಾನ್ಸ್ ಇಲ್ಲ ಇವರು ಇದು ಮಾಡ್ಲಿಕ್ಕೆ. ಅದರ ಅವಸ್ಥೆ ನೋಡಿ, ಎಷ್ಟು ಎತ್ತರ. ರಾತ್ರಿ ಒಂದನೆ ಕಾಣ್ಲಿಕ್ಕಿಲ್ಲ, ಎಷ್ಟು ಎತ್ತರ. ಇನ್ನು ಇದು ಆ ರೋಡ್ ಬಿಡುವಾಗ ಈ ರೋಡ್ ಇದಾಗ್ತದೆ. ಇಲ್ಲಿ ಮನೆಲ್ಲ ಒಳ್ಳೆ, ಈಗ ಕುಡುಪವರು ಅದು ಕೊಡ್ಲಿಕ್ಕೆ ಅವರಿಗೆ ಸಹ ಅಲ್ಲಿ ಕೊಟ್ಟಿದ್ದಾರೆ, ಗೊತ್ತಾಯ್ತಾ? ಅದು ಇದ್ರಲ್ಲಿ ಇತ್ತಲ್ಲ, ಎಷ್ಟು ಚಂದ ಇತ್ತು. ಹೇಗಿತ್ತು, ಹೇಗಾಯ್ತು. ಅಂಡರ್ ಪಾಸ್ ಮಾಡಿ ಕೊಟ್ಟಿದ್ದಾರೆ, ಚಂದ ಮಾಡಿದ್ದಾರೆ. ಕುಡುಪು ಈಗ ಫುಲ್ ಕಾಣ್ತುಂಟು. ಎಷ್ಟು ಎತ್ತರ ರೀ ಇದು. ಅಲ್ಲಿ ಸಗಲ ಮಾಡಿಕೊಂಡು ಬಂದ್ರು. ಇದು ಅಲ್ಲಪ್ಪ, ಇದು ಮೊನ್ನೆ ಹೇಗಿತ್ತು ಬರುವಾಗ. ಇಲ್ಲಿ ಮನೆ ನೋಡಿ, ಬಸ್ ಬಿಡಿ, ಇಲ್ಲಿ ಗಾಡಿಗಳು ಎಂತ ಅವಸ್ಥೆ ಇದು. ಎಸಿ ಸಮೇತ ಆಫ್ ಮಾಡು. ಯಾಕಂದ್ರೆ ಇಲ್ಲಿ ಅಷ್ಟು ಕರ್ವ್ ಇದ್ರದ್ದು ಸಿಗ್ತದೆ ನೋಡಿ, ಎಷ್ಟು ಕರ್ವ್. ಇಲ್ಲೆಲ್ಲ ಹೋಯ್ತು.
ಸ್ಟೇಜಲ್ಲಿ ಬರುವಾಗ ಆಶ್ಚರ್ಯ ಆಗ್ಬೋದು ಅವಳಿಗೆ. ಸೊ ಇದು ಎಡಿಟ್ ಆಯಿತು. ಇದರದ್ದು ಔಟರ್ ಶೂಟ್ ಮಾಡಲಿಲ್ಲ, ಹಾಗೆ ಔಟರ್ ಶೂಟ್ ಮಾಡಿದ್ದಾರೆ. ಇದು ಆ್ಯಕ್ಚುಲ್ ತುಂಬ ದೊಡ್ಡದಲ್ಲ, ಜಸ್ಟ್ ಕ್ಲಿಪ್ಸ್ ಹಾಕಿ ಇದು ದೊಡ್ಡ ಬ್ಲಾಗ್ ಆಗಿದೆ. ಹಾಗೆ ಅದೇ ಈ ಬ್ಲಾಗಿಗೆ ಅಷ್ಟೇ. ಇದು ಎಡಿಟಿಂಗ್ ಮಾಡಿ ಅವಾಗ ನಾನು ನೋಡಿದಷ್ಟೇ. ನಿನ್ನೆ ಬರೋಕ್ಕೆ ಲೇಟ್ ಆಗಿತ್ತು, ನಾನು ಮತ್ತೆ ರೆಕಾರ್ಡ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಮತ್ತು ಅದೇ ಒಂದು ಆಲ್ಮೋಸ್ಟ್ ಅದೇ ಈಗ ಎಡಿಟ್ ಮಾಡಲಿಕ್ಕೆ ಕೂತ್ಕೊಳ್ಳೋದಿದೆ ಔಟರ್ ಶೂಟ್ ಇಲ್ಲ, ಹಾಗೆ ಈಗ ಔಟರ್ ಶೂಟ್ ಮಾಡಿದೆ. ಸೊ ಈ ಬ್ಲಾಗಿಗೆ ಇಷ್ಟೇ. ಏನು ನಾ ಸಿಗ್ತೇನೆ ಅದನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆಯೇ ರೀಸೆಂಟ್ ಅದನ್ನು ಸಹ ನೋಡ್ತೀರಿ, ಹಾಗೆ ಲೈಕ್ ಮಾಡಿರ್ತೀರಿ. ಸೊ ಆಲ್ ಸಿ ಇನ್ ದ ನೆಕ್ಸ್ಟ್ ಒನ್.